ವೀಕ್ಷಕರೇ ನಮಸ್ಕಾರ. ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ ಚಂದನ ಮಂಥನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದ ವಿಷಯ ಬಿ-ಪ್ಯಾಕ್ ದಿಟ್ಟ ಹೆಜ್ಜೆ ಮಹಿಳಾ ಸ್ವಾವಲಂಬನೆ. ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಮೂವರು ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇವತ್ತು ನಮ್ಮ ಜೊತೆ ಇದ್ದಾರೆ ಮುಖ್ಯ ತರಬೇತುದಾರರು ಅನ್ನಪೂರ್ಣ ಅವರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ರಾಘವೇಂದ್ರ ಪೂಜಾರಿ ಅವರು, ಕಾರ್ಯಕ್ರಮ ಮುಖ್ಯಸ್ಥರು ಬಿ-ಪ್ಯಾಕ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂಪತ್ ಅವರು, ನಮ್ಮ ಸಾರಥಿ ಟ್ರಸ್ಟ್ನ ಅಧ್ಯಕ್ಷರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪುರುಷ ಪ್ರಧಾನವಾಗಿರುವಂತಹ ವೃತ್ತಿ ಅಂತ ಹೇಳಿದ್ರೆ ಅದು ಡ್ರೈವಿಂಗ್. ಸಾಕಷ್ಟು ವರ್ಷಗಳ ಕಾಲ ಬರೀ ಗಂಡು ಮಕ್ಕಳು ಮಾತ್ರ ಡ್ರೈವಿಂಗ್ ಮಾಡ್ತಾ ಇದ್ರು. ಆದರೆ ಈ ಸನ್ನಿವೇಶವನ್ನು ಬದಲಾಯಿಸ್ತಿದ್ದಾರೆ ಬಿ-ಪ್ಯಾಕ್ನ ಸ್ತ್ರೀ ಡ್ರೈವ್. ಈ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿ ಪಡೆಯೋಣ. ಮೊದಲಿಗೆ ರಾಘವೇಂದ್ರ ಅವರೇ, ಈ ಕಾರ್ಯಕ್ರಮದ ಉದ್ದೇಶ ಏನು? ಇದು ಶುರುವಾದದ್ದು ಯಾವಾಗ? ಸ್ತ್ರೀ ಡ್ರೈವ್ ಕೇಳಕ್ಕೇನೆ ಬಹಳ ಸೊಗಸಾಗಿದೆ ಹೆಸರು. ಹಾಗೆ ಸಾಕಷ್ಟು ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀರಾ ಇದರ ಅಡಿ. ಇದರ ಬಗ್ಗೆ ಮಾಹಿತಿ ನೀಡಿ. ಸೊ ಬಿ-ಪ್ಯಾಕ್ ಸಂಸ್ಥೆನ ಮೊದಲು ಶುರು ಮಾಡಿದವರು ಬಯೋಕಾನ್ ಮುಖ್ಯಸ್ಥರಾದಂಥ ಕಿರಣ್ ಮಜುಮ್ದಾರ್ ಅವರು, ಅದ್ರ ಜೊತೆಗೆ ಇನ್ಫೋಸಿಸ್ CFO ಆದಂಥ ಮೋಹನ್ ದಾಸ್ ಪೈ ಅವರು, ಜೊತೆಗೆ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಆದಂಥ ಕೆ ಜಯರಾಜ್ ಅವರು, IAS ರಿಟೈರ್ಡ್ IAS ಆಫೀಸರು, ಅದ್ರ ಜೊತೆಗೆ ರೇವತಿ ಅಶೋಕ್ ಅವರು. ಇವರೆಲ್ಲ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಬೆಂಗಳೂರಿಗೆ ಬೆಂಗಳೂರು ಸುರಕ್ಷಿತ ಬೆಂಗಳೂರು ಆಗಬೇಕು ಅಂತ ಹೇಳಿದ್ರೆ ನಮಗೆ ಹೆಚ್ಚೆಚ್ಚು ಮಹಿಳೆಯರು ಮುಖ್ಯ ಭೂಮಿಕೆಗೆ ಬರಬೇಕು. ಅದ್ರ ಜೊತೆಗೆ ಆಟೋ ಅನ್ನೋ ಫೀಲ್ಡ್ ಏನು ಅಂತ ಹೇಳಿದ್ರೆ, ಮೇಡಮ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಯಾರೇ ಫಾರಿನರ್ಸ್ ಇರ್ಬೋದು ಅಥವಾ ಯಾರೇ ಹೊರದೇಶದಿಂದ ಬಂದರೂ ಮೊದಲನೇ ಭೇಟಿ ಮಾಡೋದು ಆಟೋ ಡ್ರೈವರ್ಸು ಮತ್ತು ಕ್ಯಾಬ್ ಡ್ರೈವರ್ಸ್ನ. ಅವರಿಂದ ಒಳ್ಳೆ ಅಪೀಲ್ ಸಿಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಬ್ರ್ಯಾಂಡ್ ಬೆಂಗಳೂರು ಅನ್ನುವ ವ್ಯಾಲ್ಯೂ ಸಹ ಕಡಿಮೆ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಸುರಕ್ಷಿತ ಬೆಂಗಳೂರು ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಹೆಚ್ಚು ಆಟೋ ಡ್ರೈವರ್ಸ್ ಬರಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಆದಂಥ ಬಿ-ಪ್ಯಾಕ್ ಮೆಂಬರ್ಸ್ ಆದಂಥ ಮಿಮಿ ಪಾರ್ಥಸಾರಥಿ ಅವರು, ಜೊತೆಗೆ ಚಿತ್ರ ತಳವಾರ ಎಲ್ಲ ಮಹಿಳಾ ಉದ್ಯಮಿಯರು ಸೇರಿಕೊಂಡು, ಸರಿ ನಾವೇನು ಮಾಡೋಣ, ಮಹಿಳೆಯರಿಗೆ ಆಟೋ ಟ್ರೈನಿಂಗ್ ತರಬೇತಿ ಸ್ಟಾರ್ಟ್ ಮಾಡಿದ್ರೆ ಇವರಿಂದ ಹೆಚ್ಚೆಚ್ಚು ಯಾವ ರೀತಿ ಈ ರೀತಿ ಅವಕಾಶಗಳು ಇದೆಯಾ ಅಂತ ಹೇಳ್ಬಿಟ್ಟು ಮೊದಲು ಮಲ್ಲೇಶ್ವರಮಲ್ಲಿ ಪೈಲಟ್ ಅಂತ ಮಾಡಿದ್ರು. ಅದು ತುಂಬ ಚಾಲೆಂಜಸ್ನ ನೋಡಿ ಆಮೇಲೆ ಸಕ್ಸಸ್ ಆದಮೇಲೆ ಭಾಳಷ್ಟು ಜನ ಮುಂದೆ ಬಂದು ಯಾಕೆ ಈ ಕಾರ್ಯಕ್ರಮ ಮಾಡಬೇಕು? ಯಾಕಂತ ಹೇಳಿ ಬೆಂಗಳೂರಲ್ಲಿ ಏನಿಲ್ಲ ಅಂದರೂ 2 ಲಕ್ಷ ಪುರುಷ ಆಟೋ ಡ್ರೈವರ್ಸ್ ಇದ್ದಾರೆ. ಸೊ ಆದರೆ ಜೊತೆಗೆ ಆಟೋದಲ್ಲಿ ಓಡಾಡೋರು ಮಹಿಳೆಯರೇ ಜಾಸ್ತಿ. ಸೊ ಇದಕ್ಕೋಸ್ಕರ ಮಹಿಳೆ ಆಟೋ ಚಾಲಕರು ಈ ಫೀಲ್ಡಿಗೆ ಬಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಡಿಮ್ಯಾಂಡು ಇದೆ, ಸಪ್ಲೈಯೂ ಇದೆ, ಜೊತೆಗೆ ಇವ್ರಿಗೆ ಲೈವ್ಲಿಹುಡ್ಡು ಸಹ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಸುರಕ್ಷಿತ ಬೆಂಗಳೂರು ಸಹ ನಿರ್ಮಾಣ ಆಗುತ್ತೆ. ಭಾಳಷ್ಟು ಜನ ನಾವು ಯಾರು ಟ್ರೈನ್ ಮಾಡಿದಾರೋ ಅವರೆಲ್ಲ ಸಹ 25-30 ಸಾವಿರ ದುಡಿತಾ ಇದ್ದಾರೆ. ಮನೆಯಲ್ಲಿದ್ದವರು, ಏನು ದುಡಿತಾ ಇದ್ದವರು ಅಥವಾ ಬರೀ ಕಡಿಮೆ ದುಡಿತಾ ಇದ್ದವರು ಭಾಳಷ್ಟು ದುಡಿತಾ ಇರೋದ್ರಿಂದ ಏನಂತ ಹೇಳಿದ್ರೆ ವಿ ಫೀಲ್, ಅಂದರೆ ನಮ್ಮ ಮೇಡಮ್ಮು ಸಹ ಕಿರಣ್ ಶಾ ಅವರು ಜೊತೆಗೆ ಭಾಳಷ್ಟು ಜನ ಏನಂತ ಹೇಳ್ತಾರೆ ಅಂದರೆ ಇದೊಂಥರ ದೇವ್ರ ಕೆಲಸ. ಸೊ ಇಟ್ಸ್ ಆಲ್ವೇಸ್ ಎ ಗಾಡ್ಸ್ ವರ್ಕ್. ಎಷ್ಟೊಂದು ಜನರ ಜೀವನದಲ್ಲಿ ಬದಲಾವಣೆಗಳಾಗ್ತಾ ಇದೆ. ಅದರ ಜೊತೆಗೆ ಸುರಕ್ಷಿತ ಬೆಂಗಳೂರು ಸಹ ನಿರ್ಮಾಣ ಆಗ್ತಾ ಇದೆ ಅನ್ನೋ ಒಂದು ಉದ್ದೇಶದಲ್ಲಿ ಈ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ವಿ. ನಿಜ, ಒಂದು ಮಾತಿದೆಯಲ್ಲ, ಯಾರಿಗಾರು ಹಸುವಾಗಿದ್ರೆ ಒಂದು ಮೀನ್ ಕೊಡೋ ಬದಲು ಮೀನ್ ಹೇಗೆ ಹಿಡಿಯೋದು ಅಂತ ಹೇಳ್ಕೊಡಿ ಅಂತ. ಅದೇ ಕೆಲಸನ ನೀವುಗಳು ಮಾಡ್ತಾ ಇದ್ದೀರಾ. ನನ್ನ ಮುಂದಿನ ಪ್ರಶ್ನೆ ಡಾಕ್ಟರ್ ಸಂಪತ್ ಅವ್ರಿಗೆ. ಸೊ ನಿಮ್ಮ ಸಂಸ್ಥೆ ಇದರ ಜೊತೆ ಯಾವ ರೀತಿ ಒಡಗೂಡಿದೆ, ಹಾಗೆ ಹೇಗೆ ನಡೀತಾ ಇದೆ? ಮೇಡಮ್, ಆ್ಯಕ್ಚುಲಿ ನಾನು ಬಿ-ಪ್ಯಾಕ್ ಸಿವಿಕ್ ಲೀಡರ್. ನಾನು ಓಕೆ, ಸಿವಿಕ್ ಲೀಡ್ರಲ್ಲಿ ಬಿ-ಪ್ಯಾಕಲ್ಲಿ ಹಲವಾರು ಯೋಜನೆಗಳು ಎಲ್ಲ ಹೇಳ್ಕೊಡ್ತಾ ಇರ್ತಾರೆ. ನಂದು ಟ್ರಾನ್ಸ್ಪೋರ್ಟ್ ಆಗಿರೋದ್ರಿಂದ ನಾನು ಈ ಆಟೋದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಈಗಾಗಲೇ ನಾನು ಸುಮಾರು ಒಂದು 30 ವರ್ಷದಿಂದ ನಾನು ಆಟೋ ಚಾಲಕರ ಬಗ್ಗೆ ಮತ್ತು ನಮ್ಮ ಆದರ್ಶ ಆಟೋ ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ಇದರಲ್ಲಿ ನಮ್ಮಲ್ಲಿ ಫಂಕ್ಷನ್ಗಳು ಮಾಡುವಾಗ ಕೆಲವರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ತಾಯಿದ್ರು. ಅದರಲ್ಲಿ ಕೆಲವರು ಹೆಣ್ಮಕ್ಳು ನನಗೆ ಒಂದು ಉದಾಹರಣೆ ಕೇಳಿದ್ರು, ಯಾಕೆ ಬರೀ ಗಂಡಸರಿಗೆ ಹೇಳ್ಕೊಡ್ತೀರಾ, ಹೆಣ್ಮಕ್ಳಿಗೆ ಯಾರಿಗೆ ಹೇಳ್ಕೊಡಲ್ಲ ಅಂದಾಗ, ಸರಿ ಈ ಟೈಮಲ್ಲಿ ಬಂದ್ಬಿಟ್ಟು ಈಗ EV ವೆಹಿಕಲ್ ಬಂದಿದೆ. ಈ EV ವೆಹಿಕಲ್ ಬಂದಿರೋದ್ರಿಂದ ಅದು ನಮ್ಮ 2 ವೀಲರ್ ಹೆಂಗೆ ಓಡಿಸ್ತಾರೋ ಅದೇ ರೀತಿಯಲ್ಲಿ ಅವ್ರು ಓಡಿಸೋಕ್ಕೆ ಈಸಿಯಾಗಿರುತ್ತೆ ಅಂತದ್ದು ಒಂದು ನಮಗೆ ಒಂದು ನಂಬಿಕೆ ಇತ್ತು. ಇದನ್ನು ನಾವು ಹೆಣ್ಮಕ್ಳಿಗೆ ಹೇಳ್ಕೊಟ್ರೆ ಇದನ್ನೆಲ್ಲ ಕರೆಕ್ಟ್ ದಾರಿಗೆ ಬರುತ್ತಾ ಅನ್ನೋದು ನಮಗೂ ಒಂದು ಡೌಟ್ ಇತ್ತು. ಸರಿ, ಒಂದು ಟ್ರಯಲ್ ಬೇಸಿಕಲ್ಲಿ ಒಂದು 10 ಜನಕ್ಕೆ ನಾವು ಮಾಡೋಣ ಅಂಥೇಳಿ ನಾನು ಬಿ-ಪ್ಯಾಕಲ್ಲಿ ಹೋಗಿ ನಾನು ನನ್ನ ಅನಿಸಿಕೆ ಹೇಳಿದಾಗ ನಾನು ಬಿ-ಪ್ಯಾಕ್ ಸಪೋರ್ಟ್ ಮಾಡಿದಾಗ ಸರಿ ಅದರಲ್ಲಿ ನಾವು ತರಬೇತಿ ಕೊಡೋಣ ಅಂಥೇಳಿ ಸ್ಟಾರ್ಟಿಂಗಲ್ಲಿ ಒಂದು 10 ಜನಕ್ಕೆ ಹೇಳ್ಕೊಟ್ಟಾಗ ಬರೀ ನಮಗೆ 3 ಜನ ನಮಗೆ ಅದರಲ್ಲಿ ಆಯ್ಕೆ ಆಗಿದ್ದು. 10 ಜನಕ್ಕೂ ಡ್ರೈವಿಂಗ್ ಲೈಸೆನ್ಸ್ ಮಾಡಿ ಬರೀ 3 ಹೆಣ್ಮಕ್ಳು ಮಾತ್ರ ಗಾಡಿ ಓಡಿಸ್ತೀನಿ ಅಂತೇಳಿ ಬಂದಾಗ
ಏನಪ್ಪ ಇದು ಬರೀ 3 ಜನ ಬಂದಿದ್ದಾರೆ ಅಂತ ಹೇಳಿದಾಗ, ಇಲ್ಲ ಇದು 3 ಜನಕ್ಕೆ ನೋಡೋಣ ಫಸ್ಟ್ ಏನಾಗುತ್ತೆ ಅಂದಾಗ, ಆ 3 ಜನ ಲೈನ್ ಮೇಲೆ ಹೋದಾಗ ಹೆಣ್ಮಕ್ಳು ಬೇರೆಯವರೆಲ್ಲ ಕೇಳಿ ಅವಾಗ ಪ್ಯಾಸೆಂಜರ್ಗೆಲ್ಲ ಬಂದು ಮಾತಾಡಿದಾಗ ಹಂಗೆ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಬ್ಯಾಚ್ ಬಂದ್ಬಿಟ್ಟು ಒಂದು 15 ಜನಕ್ಕೆ ಮಾಡಿದಾಗ ಅದರಲ್ಲಿ ಸುಮಾರು 12 ಜನ ಬಂದರು. ಅದು ನಮಗೆ ಸಕ್ಸಸ್ ಆಗುತ್ತೆ ಅಂತೇಳಿ ನಮಗೆ ಒಂದು ನಂಬಿಕೆ ಬಂತು. ಆ ಸಕ್ಸಸ್ನ ನಾವು ಬಿಪಾಕಲ್ಲಿ ಹೇಳಿದಾಗ ನಮಗೆ ಬಿಪಾಕ್ ಸಪೋರ್ಟ್ ಆಯಿತು. ಅದರಿಂದ ಇವತ್ತು ಎಷ್ಟೋ ಹೆಣ್ಮಕ್ಳು ಇವತ್ತು ಏರಿಯಾ ವೈಸಲ್ಲಿ ಎಲ್ಲ ಜನ ಬಂದು ಸಪೋರ್ಟ್ ಮಾಡ್ತಾಯಿದ್ದಾರೆ. ಈಗ ನಂತರ ಬಿಪಾಕಲ್ಲಿ ಸುಮಾರು ಒಂದು 360 ಜನ ಸಿವಿಕ್ ಲೀಡರ್ಗಳಿದ್ದಾರೆ. ಎಲ್ಲ ಏರಿಯಾಗಳು ಕೂಡ ಇದ್ದಾರೆ. ಅಂಥ ಏರಿಯಾಗಳಲ್ಲಿ ನಮ್ಮ ಸಿವಿಕ್ ಲೀಡರ್ಗಳು ಹೇಳಿದ ತಕ್ಷಣ ಅಲ್ಲಿಂದ ಒಂದು 15 ಜನ 20 ಜನ ನಮಗೆ ಟ್ರೈನಿಂಗ್ ಬರ್ತಾ ಇದ್ದಾರೆ. ಈಗ ನಮ್ಮ ಹತ್ರ ಟ್ರೈನರ್ಗಳು ಚೆನ್ನಾಗಿ ಟ್ರೈನ್ ಮಾಡಿಸಿದ್ದೀವಿ ಅವ್ರನ್ನ. ಇದೇ ರೀತಿಯಲ್ಲಿ ಎಲ್ಲ ವಾರ್ಡಲ್ಲಿ ಕೂಡ ನಾವು ಮಾಡಿಸ್ಬೇಕಂತ ನಮ್ಮ ಪ್ಲ್ಯಾನ್ ಇದೆ. ನಮಗೆ ಬಿಪಾಕಲ್ಲೂ ಒಂದು ನಾವು ಅವ್ರಿಗೆ ಹೇಳಿಕೆ ಕೊಟ್ಟಿದ್ದೀವಿ, ಒಂದು 10,000 ಆಟೋ ಚಾಲಕರನ್ನ ನಾವು ಹೆಣ್ಮಕ್ಳನ್ನ ತರಬೇಕಂತೇಳಿ ನಮ್ಮ ಆಸೆ ಇದೆ ಮೇಡಮ್. ಫೆಂಟಾಸ್ಟಿಕ್, ಬಹಳ ಒಳ್ಳೆಯ ಉದ್ದೇಶ. ಟ್ರೇನರ್ ಕೂಡ ನಮ್ಮ ಜೊತೆ ಇದ್ದಾರೆ, ಅನ್ನಪೂರ್ಣ ಅವರು. ಮೇಡಮ್, ನೀವು ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ, ಹಾಗೆ ಈ ತರಬೇತಿ ಸಮಯ ಎಷ್ಟಿರುತ್ತೆ, ಏನೆಲ್ಲ ಹೇಳ್ಕೊಡ್ತೀರಾ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಒಂದು ಕ್ಯಾನ್ಸರ್ ಪೇಷಂಟ್ ಮೇಡಮ್. ನನಗೂ ಎಲ್ಲೂ ಕೆಲಸ ಸಿಗ್ತಾ ಇರಲಿಲ್ಲ. ಈ ಪೇಷಂಟ್ ಆಗಿರೋದ್ರಿಂದ ಯಾರೂ ತುಂಬ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಪೇಷಂಟ್ ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇದು ಬಂದ್ಬಿಡ್ತು. ಇಲ್ಲ, ನಾನು ಏನಾದರೂ ಮಾಡಬೇಕು, ಮಕ್ಕಳು ಚಿಕ್ಕವರಿದ್ದಾರೆ, ಅವರು ನನ್ನಿಂದ ಅವ್ರು ಕೊರಗಬಾರ್ದು, ಅವ್ರ ಲೈಫ್ ಹಾಳು ಮಾಡಬಾರ್ದು ಅಂತ ನಾನು ಮುಂದೆ ಬಂದು ಟ್ರೈನಿಂಗ್ ಕಲ್ತ್ಕೊಂಡು, ಜೊತೆಗೆ ನಾನು ಇವಾಗ ಬೇರೆಯವ್ರಿಗೆ ಟ್ರೈನಿಂಗ್ ಮಾಡ್ತಾಯಿದ್ದೀನಿ. ನನ್ನದೇ ಒಂದು ಎಕ್ಸಾಂಪಲ್ ಹೇಳ್ತಾಯಿದ್ದೀನಿ. ಹೆಣ್ಮಕ್ಳು ಮೂಲೆಯಲ್ಲಿ ಕೂರಬೇಡಿ, ಆಗುತ್ತೆ, ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಕೂರಬೇಡಿ, ನೀವು ಚಾಲೆಂಜ್ ಮಾಡಿ ತೊಗೊಂಡ್ರೆ ಏನು ಬೇಕಾದ್ರೂ ನೀವು ಲೈಫಲ್ಲಿ ಸಾಧಿಸ್ತೀರಾ ನೀವು ಅಂತ ಹೇಳ್ತಾಯಿದ್ದೀನಿ. ಆಮೇಲೆ ತುಂಬ ಜನ ವಿಡಿಯೋಗಳಿದ್ದಾರೆ, ತುಂಬ ಡಿಸಪಾಯಿಂಟ್ ಆಗಿ ಬರ್ತಾರೆ ನಮ್ಮ ಹತ್ರ. ಇಲ್ಲ, ನೀವು ಮಾಡ್ಬೋದು ಅಂತ ಹೇಳಿ. ಸಿಂಗಲ್ ಪ್ಯಾರೆಂಟ್ಗಳು, ಹಸ್ಬೆಂಡ್ಗಳು ಸರಿಯಾಗಿ ಸಪೋರ್ಟ್ ಮಾಡಲ್ಲ, ಕುಡ್ಕೊಬಂದು ಹೊಡಿಯೋದು, ಇದು ಮಾಡೋದು. ಆಮೇಲೆ ಚಿಕ್ಕ ಮಕ್ಕಳನ್ನ ಸ್ಕೂಲಿಗೆ ಬಿಡೋಕ್ಕೆ ಕರ್ಕೊಂಬರೋಕ್ಕೆ ಭಾಳ ಕಷ್ಟ ಆಗ್ತಾಯಿತ್ತು. ಅವ್ರು ಇವಾಗ ಆಟೋ ಟ್ರೈನಿಂಗ್ ಮಾಡಿಕೊಂಡು ಮಕ್ಕಳನ್ನು ನೋಡ್ಕೊತಾ ಇದ್ದಾರೆ, ಈ ಕಡೆ ದುಡಿಮೆನೂ ಮಾಡ್ಕೊತಾ ಇದ್ದಾರೆ, ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಖುಷಿ ಆಯಿತು ನಿಮ್ಮ ಜರ್ನಿ ಕೇಳಿ. ನೀವೇ ಒಂದು ಜೀವಂತ ಉದಾಹರಣೆ ಅಂತ ಹೇಳ್ಬೋದು, ಯಾವ ರೀತಿ ಸವಾಲುಗಳನ್ನ ಮೆಟ್ಟು ನಿಂತು ಅದರ ಮೇಲೆ ನಾವು ಸಾಧನೆ ಮಾಡ್ತೀವಿ ಅನ್ನೋದಕ್ಕೆ. ಈ ತರಬೇತುದಾರರಾಗಿ ಕೋರ್ಸ್ ಎಷ್ಟು ದಿನ ಇರುತ್ತೆ? ಕೋರ್ಸ್ ಬಂದು 40 ದಿವಸ ಇರುತ್ತೆ ಮೇಡಮ್. ಓಕೆ, ಪ್ರತಿನಿತ್ಯ 40 ನಿಮಿಷ ನಾವು ಟ್ರೈನಿಂಗ್ ಕೊಡ್ತೀವಿ. ಇನ್ನೂ ಸ್ವಲ್ಪ ಸರಿಯಾಗಿ ಓಡ್ಸೋಕ್ಕೆ ಇನ್ನೂ ಸ್ವಲ್ಪ ಹೊತ್ತು ಕೊಡ್ತೀವಿ. ಡಿಪೆಂಡ್ಸು, ಒಬ್ಬೊಬ್ಬರು ಒಂದು ವಾರದಲ್ಲಿ ಕಲ್ತ್ಬಿಡ್ತಾರೆ ಟ್ಯಾಲೆಂಟ್ ಇರೋರು, ಕೆಲವರು ಸ್ವಲ್ಪ ದಿನ ಟೈಮ್ ತೊಗೊತಾರೆ. ಅವ್ರಿಗೆ ಹೆಂಗೆ ಹೇಳ್ಕೊಡ್ಬೇಕು ಹಂಗೆ ಹೇಳ್ಕೊಟ್ಟು ನಾವು ಟ್ರೈನಿಂಗ್ ಮಾಡಿಸ್ತೀವಿ ಮೇಡಮ್. ಓಕೆ, ಹಾಗೆ ರಘು ಅವರೇ ಹೇಳಿ, ಈ ಯಾವ ರೀತಿ ಇದರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ? ವರ್ಷದಲ್ಲಿ ಎಷ್ಟು ಸಲ ಟ್ರೈನಿಂಗ್ ಆಗುತ್ತೆ? ಇದುವರೆಗೆ ಎಷ್ಟು ಜನನ ಟ್ರೈನ್ ಮಾಡಿದ್ದೀರಾ? ಸೊ ನಾವು ಮೊದಲನೇದಾಗಿ ನಾವು ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಆದಂಥ ಖರ್ಚು ವೆಚ್ಚಗಳು ಇರುತ್ತೆ. ಮೇಡಮ್ ಕಿರಣ್ ಶಾ ಅವರು ಸಪೋರ್ಟ್ ಮಾಡಿದ್ರು. ಅದಾದಮೇಲೆ ಮಿಮಿ ಪಾರ್ಥಸಾರಥಿ ಅವರು ಬಂದರು. ಅದಾದಮೇಲೆ ಚಿತ್ರಾ ತಲ್ವಾರ್ ಅವರು ಬಂದರು. ಇವರೆಲ್ಲನೂ ಸಹ ನಾನು ಸಪೋರ್ಟ್ ಮಾಡ್ತೀನಿ. ಅದಾದಮೇಲೆ ಮೇಜರಾಗಿ ಬಂದಿದ್ದು CGI ಕಂಪ್ನಿ. CGI ಒಂದು CSR ಕಂಪ್ನಿ ಬಂದು ಏನು ಮಾಡಿದ್ರು ಅಂತ ಹೇಳಿದ್ರೆ, ಓಕೆ, ನೀವು ಮಾಡ್ತಾರೋ ಒಳ್ಳೆ ಕೆಲಸಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಬಂದರು. ಇವಾಗ ಅವರ ಸಹಕಾರ, ಭಾಳಷ್ಟು ಜನರ ಸಹಕಾರ ಮತ್ತು ನಮ್ಮ ಸಾರಥಿಯವರ ಭಾಳಷ್ಟು ಟ್ರಸ್ಟೆಡ್ ಇದರಿಂದ ಸುಮಾರು ನಾವೊಂದು 700ಕ್ಕೂ ಹೆಚ್ಚು ಜನನ ನಾವು ಆಲ್ರೆಡಿ ಟ್ರೈನಿಂಗ್ ಅಂತ ಮಾಡಿದ್ದೀವಿ. ಅದರಲ್ಲಿ ಸುಮಾರು ಏನಿಲ್ಲ ಅಂತ ಹೇಳಿದ್ರು ನಿಮಗೆ ಈಸಿಲಿ ಒಂದು 350 ಜನ ಆಲ್ರೆಡಿ ಆಟೋ ಓಡಿಸ್ತಾ ಇದ್ದಾರೆ. ಅದಾದಮೇಲೆ ಮಿಕ್ಕಿದ ಭಾಳಷ್ಟು ಜನ ಆಲ್ರೆಡಿ ಆಟೋಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಇದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಇದರದ್ದು ಆಯ್ಕೆ ಪ್ರಕ್ರಿಯೆ ಮೇಜರಾಗಿ ಆಗೋದೆ ನಮ್ಮ ಬಿಪ್ಯಾಕ್ ಸಿವಿಕ್ ಲೀಡರ್ಸಿಂದ. ಅಂದರೆ ಬಿಪ್ಯಾಕಲ್ಲಿ ಒಂದು ಕಾರ್ಯಕ್ರಮ ಇದೆ, ಎಲ್ಲೆಲ್ಲಿ ವಾರ್ಡಲ್ಲಿ ಜೊತೆಗೆ ಯಾರ್ಯಾರು ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾರೋ ಅವರನ್ನು ನಾವು ಆಯ್ಕೆ ಮಾಡಿ ಅವ್ರಿಗೆ ಟ್ರೈನಿಂಗ್ ಅಂತ ಮಾಡ್ತೀವಿ. ಬರೀ ಬಿಪ್ಯಾಕ್ದು ಬರೀ ಆಟೋ ಟ್ರೈನಿಂಗ್ ಮಾತ್ರ ಕೆಲಸ ಅಲ್ಲ, ಉತ್ತಮವಾದ ಬೆಂಗಳೂರಿಗೆ ಏನೇನು ಕೆಲಸ ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ. ಆ ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾರ್ಯಾರು ತೇರ್ಗಡೆ ಆಗಿರ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ ವಾರ್ಡ್ ಲೆವೆಲಲ್ಲಿ, ಅವರು ಐಡೆಂಟಿಫೈ ಮಾಡ್ತಾರೆ. ನಾನಿರೋದು ವಿಜಯನಗರದಲ್ಲಿ, ನಾನು ಹೋಗಿ ಪುಲಕೇಶಿ ನಗರದಲ್ಲಿ ಹೋಗಿ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ ಯಾರ್ಯಾರೋ ಬಂದುಬಿಡ್ತಾರೆ. ಅದಾದಮೇಲೆ ನಮಗೆ ರಿಯಲ್ ಬೆನಿಫಿಷರೀಸ್ ಬೇಕು. ನಾವು ಮೇಜರಾಗಿ ಐಡೆಂಟಿಫೈ ಮಾಡೋದೇನು ಅಂತ ಹೇಳಿದ್ರೆ, ವಿಡೋಸ್ ಇರ್ಬೋದು, ಅಥವಾ ಸಿಂಗಲ್ ಪೇರೆಂಟ್ಸ್ ಇರ್ಬೋದು, ಅಥವಾ ಏನು ಸಪೋರ್ಟ್ಸ್ ಫ್ಯಾಮಿಲಿಯಿಂದ ಏನು ಸಪೋರ್ಟ್ ಇಲ್ಲದೆ ಇರ್ಬೋದು. ಮೇಜರಾಗಿ ಏನು ಅಂತ ಹೇಳಿದ್ರೆ, ಯಾರಿಗೆ ಹಸಿವಿದೆ, ಯಾರು ದುಡಿಬೇಕು ಅಂತ ಇರ್ತಾರೆ. ಭಾಳಷ್ಟು ಜನ ನಾವು ಟ್ರೈನಿಂಗಲ್ಲಿ ಮೊದಲು ಟ್ರೈನಿಂಗಲ್ಲೆಲ್ಲ ನೋಡಿದಾಗ, ಸರ್ ಮನೇಲಿ ಕೂತ್ಕೊಂಡು ಏನು ಮಾಡೋದು, ಅದಕ್ಕೆ ನಾನು ಬರ್ತೀನಿ, ಸುಮ್ಮನೆ ನಂಗೊಂದು DL ಬೇಕು ಅದಕ್ಕೋಸ್ಕರ ಬರ್ತೀನಿ. ನಮಗೆ DL ತೊಗೊಂಡವ್ರು ಬೇಡ, ಇದನ್ನು ಜೀವನ ರೂಪಿಸ್ಕೋಬೇಕು. ನಮ್ಮಲ್ಲಿ ಜೀವನ ರೂಪಿಸ್ಕೊಂಡು ಏನೂ ದುಡಿತಾ ಇದ್ದೇ ಇರೋರು ಸುಮಾರು 25. ಭಾಳಷ್ಟು ಜನ ನೀವು ಕೇಳಿದ್ರೆ ನಾವು ಎಷ್ಟು ದುಡ್ಕೊಬಂದೆ ಅಂತ ಕೇಳಿದ್ರೆ
ಆಯ್ತು ಸರ್ ಆಲ್ರೆಡಿ 2,000 ರೂಪಾಯಿ ದುಡ್ಕೊ ಬಂದ್ಬಿಟ್ಟೆ ಅಂತ ಹೇಳಿದ್ರೆ ಅದೆಲ್ಲ ಕೇಳಿದ್ರೆ ನಮ್ಗೆ ಖುಷಿ ಆಗುತ್ತೆ. ಸೊ ನಾವು ಏನು ಟ್ರೈನಿಂಗ್ ಪ್ರಕ್ರಿಯೆಯಲ್ಲೇ ನಾವು ಸೆಲೆಕ್ಷನ್ ಪ್ರೋಸೆಸ್ ಅಂತ ಇರುತ್ತೆ. ಅವರು ಸೆಲೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಇಂಟರ್ವ್ಯೂವನ್ನು ತೊಗೊತೀವಿ, ಯಾಕೆ ಬರ್ತಾ ಇದ್ದೀರಾ. ಅದಾದಮೇಲೆ ಸಂಪತ್ ಸರ್ ಇನ್ನೊಂದನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ರು, ನಿಮ್ಮ ಮನೆಯವರಿಂದ ಒಂದು ಕನ್ಸೆಂಟ್ ಫಾರ್ಮ್ ತರಬೇಕು ಅಂತ. ಒಂದು ಕನ್ಸೆಂಟ್ ಫಾರ್ಮ್ ಇದೆ. ಸುಮಾರು ಸಲ ನಾವು ಟ್ರೈನಿಂಗ್ ಜಾಗದಲ್ಲೇ ಬಂದ್ಬಿಟ್ಟು ನನಗೆ ಹೇಳ್ದೇನೆ ನಾನು ಹೆಂಡ್ತಿನ ಯಾಕಪ್ಪ ಕರ್ಕೊಂಬಂದಿಯಾ ಅಂತೆಲ್ಲ ಏನೋ ಪುರುಷರೆಲ್ಲ ಜಗಳ ಮಾಡಿದ್ದು ಇದೆ. ಅದಕ್ಕೋಸ್ಕರ ಅವರಿಂದ ಕನ್ಸೆಂಟ್ ತೊಗೊತೀವಿ. ಆಮೇಲೆ ಆಟೋ ಫೀಲ್ಡ್ ಅನ್ನೋದು ನೀವು ನೋಡ್ದಂಗೆ ಇದೊಂಥರ ಏನು ಅಂತ ಹೇಳಿದ್ರೆ ಇನ್ನೂ ಮಹಿಳೆಯರಿಗೆ ಒಂದು ದೂರನೇ ಉಳಿಸ್ಬಿಟ್ಟಿದ್ದಾರೆ. ನಿಂಗೆ ಯಾಕಮ್ಮ ಬೇಕು ಆಟೋ ಓಡಿಸ್ತೀಯಾ, ನೀನು ಆರಾಮಾಗಿ ಯಾವ್ದಾದ್ರು ಗಾರ್ಮೆಂಟ್ ಕೆಲಸಕ್ಕೆ ಹೋಗ್ಬೋದಲ್ಲ, ಬೇರೆ ಕೆಲಸಕ್ಕೆ ಹೋಗ್ಬೋದಲ್ಲ, ಯಾಕೆ ಆಟೋಗೆ ಹೋಗ್ತೀಯಾ ಅಂತ. ಅದನ್ನು ಆ ಪುಲ್ಲಿಂಗ್ ಅನ್ನೋದಿದೆ. ಆ ಬ್ಯಾರಿಯರ್ಸ್ನ ಬ್ರೇಕ್ ಮಾಡಿ ಬರ್ತಾರಲ್ಲ ಆ ಮಹಿಳೆಯರಿಗೆ ನಾವು ಎಲ್ಲ ಸಹಕಾರಗಳನ್ನ ಕೊಡ್ತೀವಿ. ಫ್ಯಾಂಟಾಸ್ಟಿಕ್. ಹಾಗೆ ಇದರಲ್ಲಿ ಟ್ರಾನ್ಸ್ಜೆಂಡರ್ ಅಂದರೆ ಲಿಂಗತ್ವ ಅಲ್ಪಸಂಖ್ಯಾತರನ್ನ ಕೂಡ ನೀವು ಇನ್ಕ್ಲೂಡ್ ಮಾಡ್ತಾ ಇದ್ದೀರಾ. ಡಾಕ್ಟರ್ ಸಂಪತ್ ಅವರೇ, ಬೇರೆ ಯಾವ ರೀತಿ ತರಬೇತಿಗಳನ್ನ ಕೊಡ್ತೀರಾ ಆಟೋ ಓಡಿಸೋದ್ರ ಜೊತೆಗೆ? ಈಗ ತರಬೇತಿ ಅಂತ ಬಂದಾಗಲೇ ಮೇಡಮ್ ಅವ್ರಿಗೆ ನಾವು ಒಂದು 22 ವಯಸ್ಸಿಂದ ಒಂದು 45 ವಯಸ್ಸುವರೆಗೂ ಈಗ ಆಯ್ಕೆ ಮಾಡೋಕ್ಕೆ ಹೋಗ್ತೀವಿ. 45 ವಯಸ್ಸು ಮೇಲಿರೋರು ಕೂಡ ಬಂದು ಅವರು ಹೆಲ್ತಿ ಫಿಟ್ ಆಗಿದ್ದರೆ 50 ವಯಸ್ಸುವರೆಗೂ ಕೂಡ ನಾವು ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಅವ್ರಿಗೆ ಒಂದು ಆಧಾರ್ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಇದ್ದರೆ ಆ ಆಧಾರಲ್ಲಿ ಮೊಬೈಲ್ ಲಿಂಕ್ ಇರುತ್ತೆ. ಇದು ಎರಡಿದ್ದರೆ ಮಾತ್ರ ಅವ್ರಿಗೆ ಡ್ರೈವಿಂಗ್ ಲೈಸೆನ್ಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಈ ಮಾಡಿದ್ಮೇಲೆ ನಮಗೆ ಇನ್ನೊಂದು ಮಾಡ್ಕೋತೀವಿ. ನಮ್ಮ ಪೋಸ್ಟ್ ಆಫೀಸಲ್ಲಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಬಂದಿದೆ. ಇನ್ ಕೇಸ್ ಏನಾದ್ರು ಟ್ರೈನಿಂಗ್ ಟೈಮಲ್ಲಿ ಏನಾದ್ರು ಆಕ್ಸಿಡೆಂಟ್ ಆದರೆ ಅವ್ರಿಗೆ ಕ್ಲೈಮ್ ಮಾಡಿ ಕೊಡ್ಬೋದು ಅಂತೇಳಿ ಅವ್ರಿಗೆ ಎಲ್ಲೆಲ್ಲೂ ಮತ್ತು ಪೋಸ್ಟ್ ಇನ್ಶೂರೆನ್ಸ್ ಎರಡೂ ಇರುತ್ತೆ. ಈ ಇನ್ಶೂರೆನ್ಸ್ ಎಲ್ಲ ಇದ್ದಾಗ ನಮಗೇನಾಗುತ್ತೆ, ಧೈರ್ಯ ಇರುತ್ತೆ. ಈಗ ನಮ್ಮ BPAC ಒಂದು NOC ಅಪ್ಲಿಕೇಶನ್ ಕೊಟ್ಟಿರ್ತಾರೆ. ಅವ್ರನ್ನ ಮನೆಯಲ್ಲಿಂದ ಬರುವಾಗಲೇ ಅವ್ರಿಗೆ ಮನೇಲಿರೋರು ಫ್ಯಾಮಿಲಿ ಮೆಂಬರ್ನು ಕರ್ಕೊಬಂದ್ಬಿಡಿ ಅಂತ ಹೇಳ್ತೀವಿ. ಯಾಕಂದರೆ ನಾವು ಖರ್ಚೆಲ್ಲ ಮಾಡಿ ಅವ್ರಿಗೆ ಲೈಸೆನ್ಸ್ ಮಾಡಿದಾಗ ರಘು ಅವ್ರು ಹೇಳ್ದಂಗೆ ಬರೋಕ್ಕಾಗಲ್ಲ, ನಮ್ಮ ಮನೇಲಿ ಬೈತಾರೆ ಅದು ಇದು ಅಂದಾಗ ಅದಕ್ಕೆ ನಾವು ಒಪ್ಪಲ್ಲ. ಅದರಿಂದ ಅವ್ರ ಫ್ಯಾಮಿಲಿ ಮೆಂಬರ್ ಬಂದಿರ್ತಾರೆ, ಅವ್ರಿಗೆ ಒಪ್ಪಿಗೆ ತೊಗೊಳ್ತೀವಿ. ಒಪ್ಪಿಗೆ ತೊಗೊಂಡಿದ್ಮೇಲೆ ಅವ್ರಿಗೆ ಫಸ್ಟ್ ಕ್ಲಾಸಾಗಿ ಅವ್ರಿಗೆ ಲೈಸೆನ್ಸ್ನ ಎಲ್ಲೆಲ್ಲಿ ಮಾಡಿಸ್ಕೊಟ್ಟಿರ್ತೀವಿ. ಟ್ರೈನರ್ನ ಒಳ್ಳೆ ಟ್ರೈನಿಂಗ್ ಎಲ್ಲ ಜಾಗದಲ್ಲಿ ಕೊಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ನಮ್ಮ RTO ಸಪೋರ್ಟ್ ಮಾಡಿದೆ, ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆ ನಮಗೆ ಸಪೋರ್ಟ್ ಆಗಿದೆ. ನಮ್ಮ ಮುಂದಿನ ಇವರಿದ್ರಲ್ಲ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ಮಾತಾಡಿ ಅವ್ರ ಕಡೆಯಿಂದ ಸುಮಾರು ಎಲ್ಲ RTOಗೆ ಫೋನ್ ಮಾಡಿಸಿ ಈ ಥರ ಮಹಿಳಾ ಚಾಲಕರು ಬರ್ತಾರೆ ಅಂಥವ್ರಿಗೆಲ್ಲ ಸ್ವಲ್ಪ ಲೈಸೆನ್ಸ್ಗೆ ಹೆಲ್ಪ್ ಮಾಡಿ ಅಂದಾಗ ಯಾವುದೇ ರೀತಿಯಲ್ಲಿ ಎಲ್ಲೂ ಬ್ರೈಬ್ ಇಲ್ಲದೆ ನಮಗೆ ಎಲ್ಲರಿಗೂ ಲೈಸೆನ್ಸ್ ಆಗ್ತಾ ಇದೆ. ಎಂಥದ್ದು ತೊಂದರೆ ಇಲ್ಲ. ಅದೇ ರೀತಿ ಇನ್ಸ್ಪೆಕ್ಟ್ರುಗಳು ಬಂದ್ಬಿಟ್ಟು ಲೈಸೆನ್ಸ್ ಎಲ್ಲ ಮುಗಿದ ಮೇಲೆ ಅವ್ರಿಗೆ ಒಂಚೂರು ತರಬೇತಿನೂ ಕೊಡ್ತಾರೆ. ಗಾಡಿ ಓಡಿಸ್ಬೇಕಂತ ಹೇಳಿದ್ರೆ ನೀವು ಹೆಂಗೆ ಯೂನಿಫಾರ್ಮ್ ಹಾಕಿರಬೇಕು, ಗಾಡಿನ ಆ ಥರ ಮೇಂಟೈನ್ ಮಾಡಿರಬೇಕು, ರೋಡ್ನನ್ನು ನೀವು ಹೆಂಗೆ ಜಡ್ಜ್ ಮಾಡಿ ನೀವೆಲ್ಲ ಗಾಡಿ ಓಡಿಸ್ಬೇಕು ಅನ್ನೋದೆಲ್ಲ ಮಾಡಿಕೊಡ್ತಾರೆ. ಇದೇ ರೀತಿಯಲ್ಲಿ ನಾವೇನು ಮಾಡ್ತೀವಿ, ಮಂಡೇ ಟು ಫ್ರೈಡೇ ಮಾತ್ರನೇ ಟ್ರೈನಿಂಗ್ ಇರೋದು. ಸ್ಯಾಟರ್ಡೇ ಬಂದ್ಬಿಟ್ಟು ಅವ್ರಿಗೆ ಬೇರೆ ಟ್ರೈನಿಂಗ್ ಕೊಟ್ಟಿರ್ತೀವಿ. ಏನಂತ ಹೇಳಿದ್ರೆ ಟ್ರಾಫಿಕ್ ಅವೇರ್ನೆಸ್ ಕೊಡ್ತೀವಿ. ಏರಿಯಲ್ಲಿ ಇರತಕ್ಕಂಥ ಒಂದು ಟ್ರಾಫಿಕ್ ಪೊಲೀಸ್ ಅವ್ರನ್ನ ಕರೆಸಿ ಅದರದ್ದು ಏನೇನು ರೂಲ್ ಎಲ್ಲ ನಾವು ಅವ್ರಿಗೆ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ವಾರ್ಡಲ್ಲಿ ನಮ್ಗೆ ಸಪೋರ್ಟ್ ಇದೆ. ಇದನ್ನ ಎಲ್ಲ ರೀತಿಯಲ್ಲಿ ನಾವು ಒಂದು 10,000 ಜನಕ್ಕೆ ನಾವು ಮಾಡಬೇಕಂತ ಪ್ಲಾನ್ನ ನಾವು ಖಂಡಿತ ಮಾಡ್ತೀವಿ ಅನ್ನೋ ಒಂದು ಧೈರ್ಯ ಬಂದಿದೆ ಮೇಡಮ್. ಖಂಡಿತವಾಗ್ಲೂ ಸರಿ. ಹಾಗೆ ಅನ್ನಪೂರ್ಣ ಮೇಡಮ್, ನೀವು ಹೇಳಿ, ಈ ಟ್ರೈನಿಂಗ್ ಸಮಯದಲ್ಲಿ ಏನೇನು ಥರ ಸವಾಲುಗಳನ್ನ ನೀವು ಎದುರಿಸ್ತೀರಾ? ಯಾವ ಥರ ಕ್ವೆಶ್ಚನ್ಸ್ ಬರುತ್ತೆ? ಮುಂಚೆ ಡ್ರೈವಿಂಗ್ ಗೊತ್ತಿರಬೇಕಾ ಅಥವಾ ಸೈಕಲ್ ಓಡ್ಸೋಕ್ಕೆ ಬರಬೇಕಾ? ಈ ಥರದ್ದು ಏನಾದ್ರು ಬ್ಯಾಕ್ಗ್ರೌಂಡ್ ಇರಬೇಕಾ? ಇಲ್ಲ, ಸೈಕಲ್ ಓಡ್ಸೋಕೆ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಹಂಗೆ ಕಲ್ತ್ಕೊಬೋದು, ಅದಕ್ಕೇನು ಇದಿಲ್ಲ. ಇನ್ನೊಂದು ಗೇರ್ ಇಲ್ಲ ನಮ್ಮದು, EV ವೆಹಿಕಲ್ ಇರೋದ್ರಿಂದ ಆರಾಮಾಗಿ ಓಡಿಸ್ಬೋದು. ಏನು ಸ್ವಲ್ಪ ಭಯ ಇರಬಾರ್ದು ಅಷ್ಟೇ. ಅವರು ಭಯ ಒಂದು ಬಿಟ್ಟರೆ ಆರಾಮಾಗಿ ಓಡಿಸ್ಬೋದು. ಕೆಲವೊಂದು ಸತಿ ಮಾಡ್ತಾರೆ ಬೇರೆ ಜೆಂಟ್ಸ್ ಡ್ರೈವರ್ಗಳು, ಏನಕ್ಕೆ ಇವ್ರಿಗೆ ಹೇಳ್ಕೊಡ್ತೀರಾ, ಏನಕ್ಕೆ ನೀವು ಇದು ಮಾಡ್ತೀರಾ ಅಂತೆಲ್ಲ ಇದು ಮಾಡ್ತಾರೆ. ಆದರೂ ನಾವು ಏನೂ ಇದು ಮಾಡಲ್ಲ, ಆಯಿತು ಸರ್ ಓಕೆ ಅಂತ ಹೇಳ್ಬಿಟ್ಟು ಸಮಾಧಾನವಾಗಿ ನಮ್ಮ ಪಾಡಿ ನಾವು ಹೇಳ್ಕೊಡ್ತಾ ಇರ್ತೀವಿ. ಓಕೆ. ಹಾಗೆ ರೋಡಲ್ಲಿ ಸಾಕಷ್ಟು ರೋಡ್ ರೇಜ್ನ ನಾವು ನೋಡ್ತೀವಿ, ಅಂದರೆ ಓವರ್ಟೇಕ್ ಮಾಡೋದು, ಹೆದರಿಸೋದು, ಈ ಥರದ್ದು ಯಾವ್ದಾದ್ರು ಸನ್ನಿವೇಶಗಳು ಎದುರಾಗಿದೆಯಾ? ಬರ್ತಾರೆ, ಬೇಕಾಗಿ 2 ವೀಲರ್ ಅವ್ರು ಬರ್ತಾರೆ, ಇದು ಮಾಡ್ಕೊಂಡು ನಾವು ಕಂಟ್ರೋಲ್ ಮಾಡಿಕೊಂಡು ಇದು ಮಾಡ್ತೀವಿ ಮೇಡಮ್. ನಾವು ಫೋರ್ಸಾಗಿ ಇದು ಮಾಡೋಕ್ಕೆ ಹೋಗಲ್ಲ, ಅವ್ರ ಜೊತೆ ಆರ್ಗ್ಯುಮೆಂಟ್ ಮಾಡೋಕ್ಕೆ ಹೋಗಲ್ಲ. ಓಕೆ ಸರ್ ಸಾರಿ ಅವ್ರು ನಕ್ಬಿಟ್ಟು ಒಂದು ಸ್ಮೈಲ್ ಕೊಡ್ತೀವಿ, ಸುಮ್ಮನೆ ಆಗ್ತೀವಿ ಅಷ್ಟೇ ಮೇಡಮ್. ಓಕೆ ಸರ್. ಹಾಗೆ ಸರ್ಕಾರದಿಂದ ಇದಕ್ಕೆ ಯಾವ ರೀತಿ ಉತ್ತೇಜನ ಸಿಗ್ತಾ ಇದೆ? ಮುಂಬರುವ ದಿನಗಳಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ಮೊದಲನೇದಾಗಿ ಏನಂತ ಹೇಳಿದ್ರೆ, ನಮ್ಮ ಕೋರ್ಸ್ ಕರಿಕ್ಯುಲಮಲ್ಲೇ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅನ್ನೋದು ಸಹ ಆ್ಯಡ್ ಮಾಡಿಬಿಟ್ಟಿದ್ವಿ. ಎಲ್ಲೆಲ್ಲಿ ಟ್ರೈನಿಂಗ್ ನಡೆಸ್ತಾ ಇರ್ತೀವಿ, ಅಂದರೆ ಕಾನ್ಸ್ಟಿಟ್ಯೂನ್ಸಿ ವೈಸ್ ನಡೆಸ್ತೀವಲ್ಲ, ಅಲ್ಲಿರುವ ಟ್ರಾಫಿಕ್ ಮತ್ತು ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ನೇ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತೀವಿ. ಇಲ್ಲಿರೋ ಮಹಿಳೆಯರು ಇಲ್ಲಿ ಬರ್ತಾ ಇದ್ದಾರೆ, ಮುಂದಿನ ದಿನಗಳು ಇವರು ಫೀಲ್ಡಿಗೂ ಬರ್ತಾರೆ, ನಿಮ್ಮ ಸಹಕಾರ ಬೇಕು ಅಂತ. ಇವರೆಲ್ಲರ ಕೈಯಲ್ಲೂ ಸಹ ಅಲ್ಲಿರೋ ಇನ್ಸ್ಪೆಕ್ಟರ್ ನಂಬರ್ ಇರುತ್ತೆ,
ನಮ್ಮ ಟ್ರಾಫಿಕ್ ಕಮಿಷನರ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ, ನಾವು TMC ಕರ್ಕೊಂಡು ಹೋಗ್ತೀವಿ. ಸೊ ನಮಗೆ ಕಾರ್ತಿಕ್ ರೆಡ್ಡಿ ಸರ್ ಭಾಳಷ್ಟು ಸಪೋರ್ಟ್ ಮಾಡ್ತಿದ್ದಾರೆ, ನೀವು ಯಾವುದೇ ಟೈಮಲ್ಲಾದ್ರೂ ಸಹ ಬನ್ನಿ ಅಂತ ಹೇಳ್ಬಿಟ್ಟು. ನಮ್ಗೆ ಶ್ರೀಮಂತ್ ಕುಮಾರ್ ಸಿಂಗ್ ಸರ್ ಹೇಳ್ತಾರೆ, ಯಾವುದೇ ಟೈಮಲ್ಲಿ ಏನೇ ತೊಂದರೆ ಆಯಿತಾ ನಮ್ಮ ಮಹಿಳಾ ಆಟೋ ಚಾಲಕರಿಗೆ ಒಂದೇ ಫೋನ್ ಮಾಡಪ್ಪ. ಸೊ ನಾವು ಅದಕ್ಕೆ ಅವ್ರಿಗೆ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಮೇಜರಾಗಿ ಸರ್ಕಾರದಿಂದ ಏನು ಅಂತ ಹೇಳಿದ್ರೆ ಇಂದಿನ ಸಚಿವರಾದಂತಹ ಏನು ಈಗ ಜಸ್ಟ್ ಪೋರ್ಟ್ಫೋಲಿಯೋ ಚೇಂಜ್ ಆಗಿರೋದು ರಾಮಲಿಂಗಾರೆಡ್ಡಿ ಸರ್ ಅವರು ಭಾಳಷ್ಟು ಸಪೋರ್ಟ್ ಮಾಡಿದ್ರು. ಅವರು ಸಹ ಹೇಳೋರು ಮಹಿಳೆಯರಿಗೆ ಎಷ್ಟೇ ಸಪೋರ್ಟ್ ಆದ್ರೂ ಸಹ ನಾನು ಕೊಡ್ತೀನಪ್ಪ, ಎಷ್ಟೇ ಸಹಕಾರ ಆದರೂ ಸಹ ನಾನು ಕೊಡ್ತೀನಿ, DL ಆಗಿರ್ಬೋದು ಇನ್ನೊಂದಾಗಿರ್ಬೋದು. ಆಮೇಲೆ ಏನಾಗ್ತಾಯಿದೆ ಅಂದರೆ ಬೋರ್ಡ್ಗಳಲ್ಲಿ ಏನಂತ ಹೇಳಿದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು, ಜೊತೆಗೆ SC/ST ನಿಗಮ ಇರ್ಬೋದು, ದೇವರಾಜ ಅರಸು ನಿಗಮ ಇರ್ಬೋದು, ಜೊತೆಗೆ ಏನು ಮುಸ್ಲಿಂ ಇದು ಅಲ್ಪಸಂಖ್ಯಾತರ ನಿಗಮ ಇರ್ಬೋದು, ಇದೆಲ್ಲ ಬೋರ್ಡ್ಗಳಲ್ಲಿ ಅದರದ್ದೇ ಆದಂಥ ಫಂಡಿಂಗಿಗೆ ನಾವು ಕೇಳ್ತಾ ಇದ್ದೀವಿ. ದಯಮಾಡಿ ಇಂಥವ್ರಿಗೆ ಏನೋ ಆಲ್ರೆಡಿ ಟ್ರೈನ್ ಆಗಿರೋರಿಗೆ ಆಟೋಗಳನ್ನ ಕೊಡಿ, ಇಲ್ಲೆಲ್ಲೂ ಸಹ ಮಿಸ್ಯೂಸ್ ಆಗಲ್ಲ, ಇವರಿಗೆ ಫಲಾನುಭವಿಗಳಿಗೆ ಏನೋ ದ ರಿಯಲ್ ಬೆನಿಫಿಷರಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸರ್ ಅವ್ರ ಹತ್ರನೂ ಸಹ ನಾವು ಹೋಗಿ ಕೇಳ್ತಾ ಇದ್ದೀವಿ, ದಯಮಾಡಿ ಸರ್ ಏನಂತ ಹೇಳಿದ್ರೆ ಬೆಂಗಳೂರಿಗೆ 10,000ಕ್ಕೂ ಹೆಚ್ಚು ಆಟೋ ಡ್ರೈವರ್ಸ್ ಅವಶ್ಯಕತೆ ಇದೆ. ಮೋಹನ್ ದಾಸ್ ಪೈ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಟಾರ್ಗೆಟ್ 50,000 ಅಂತ ಇಟ್ಟಿದ್ದಾರೆ. ನೋಡ್ರಪ್ಪ ನಿಮ್ಮ ಜವಾಬ್ದಾರಿ 50,000 ಮಹಿಳೆಯರು ಇನ್ನು 2030 ಅಷ್ಟೊತ್ತಿಗೆ ಬೆಂಗಳೂರಿಗೆ ಅವಶ್ಯಕತೆ ಇದೆ, ನೀವು ಅಷ್ಟೊತ್ತಿಗೆ ಟ್ರೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಅವಶ್ಯಕತೆ ಇದೆ, ಅಷ್ಟು ಡಿಮ್ಯಾಂಡು ಸಹ ಇದೆ. ಸೊ ಅದಕ್ಕೆ ಆದಂಥ ಏನಾಗಿದೆ ಅಂತ ಹೇಳಿದ್ರೆ ಸರ್ಕಾರನೇ ಸಹ ಈ ಇನಿಷಿಯೇಟಿವ್ ತೊಗೊಂಡು ಟ್ರೈನಿಂಗ್ ಅಂತ ಕೊಟ್ಟು, ಜೊತೆಗೆ ಫ್ರೀಯಾಗಿ ಆಟೋ ಬೇಡ, ಅಟ್ಲೀಸ್ಟ್ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಡೌನ್ ಪೇಮೆಂಟ್ ಸಪೋರ್ಟ್ ಕೊಡ್ತಾಯಿದ್ದೀವಿ. ಆಟೋ ಬಂದ್ಬಿಟ್ಟು 3.5 ಲಕ್ಷ 4 ಲಕ್ಷ ಇತ್ತು ಅಂತ ಹೇಳಿದ್ರೆ ಅಟ್ಲೀಸ್ಟ್ 1 ಲಕ್ಷ ಕೊಟ್ಟು ಡೌನ್ ಪೇಮೆಂಟ್ ಕೊಟ್ಟರು ಅಂತ ಹೇಳಿದ್ರೆ ಯಾರೇ ಬಂದರೂ EMI ಕಟ್ಕೊಂಡು ಹೋಗ್ತಾರೆ. ನಿಮ್ಗೇನಂತ ಹೇಳಿದ್ರೆ ಬಾಡಿಗೆ ಆಟೋ ಓಡಿಸ್ಬೇಕು ಅಂತ ಹೇಳಿದ್ರೆ ಅದು ಒಂದು ಚಾಲೆಂಜ್. ಬಾಡಿಗೆ ಆಟೋ ಓಡಿಸ್ಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿರೋ ಆಟೋ ಸಿಗೋದು, ಅದೇ ಹೊಸ ಆಟೋ ಡೌನ್ ಪೇಮೆಂಟಲ್ಲಿ ಸಪೋರ್ಟ್ ಸಿಕ್ಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇವರೆಲ್ಲನೂ EMI ಕಟ್ಕೊಂಡು ಹೋಗ್ಬೋದು. ಯಾಕಂತ ಹೇಳಿದ್ರೆ ಫ್ರೀಯಾಗಿ ಏನೂ ಕೊಡಬಾರ್ದು, ಅದು ಏನೋ ನಮ್ಮದು ಪಾಲಿಸಿ, ಫ್ರೀಯಾಗಿ ಏನೂ ಕೊಡಬಾರ್ದು. ಅಟ್ ದ ಸೇಮ್ ಟೈಮ್ ಇವ್ರಿಗೆ ಸಹಕಾರ ಅನ್ನೋದು ಕೊಡಬೇಕು. ನಾವು ಸಹಕಾರ ಅನ್ನೋದು ಅಟ್ಲೀಸ್ಟ್ ಇವರು ಪೂರ್ತಿನೇ ಕಟ್ಟಬೇಕು ಅಂತ ಹೇಳಿದ್ರೆ ಡೌನ್ ಪೇಮೆಂಟ್ ಕಟ್ಟದೆ ಯಾರು ಗಾಡಿ ಕೊಡೋಲ್ಲ. ಬರೀ ಸಣ್ಣ ಪುಟ್ಟ ಡೌನ್ ಪೇಮೆಂಟ್ ಕಟ್ಟರೆ ಇವ್ರಿಗೆ EMI ಕಟ್ಟೋಕ್ಕಾಗಲ್ಲ. 15,000 20,000 ಬಂತಿರಲ್ಲ, ಆಗಲ್ಲ. ಅಟ್ಲೀಸ್ಟ್ ಒಂದು 6,000 7,000 EMI ಬಂತು ಅಂತ ಹೇಳಿದ್ರೆ ಅವರ ಉಳಿತಾಯದಲ್ಲಿ ಕರ್ಕೊಂಡು ಹೋಗ್ಬೋದು. ನಾವು ಸಂಪತ್ ಸರ್ ಹೇಳ್ತಾ ಇದ್ರು, ಒಂದು ಕರಿಕ್ಯುಲಮ್ ಮಾಡ್ತೀವಲ್ಲ, ಆ ಕರಿಕ್ಯುಲಮಲ್ಲೇ ನಾವು ಫಿನಾನ್ಷಿಯಲ್ ಲಿಟ್ರಸಿ ಅಂತ ಮಾಡಿದ್ವಿ. ಡೈಲಿ ಏನೇನು ಸೇವ್ ಮಾಡಬೇಕು, ಎಷ್ಟೆಷ್ಟು ಸೇವ್ ಮಾಡಬೇಕು, ಆ ಸೇವಿಂಗ್ಸ್ನ ಯಾವ್ದ್ಯಾವ್ದಕ್ಕೆ ಬಳಕೆ ಮಾಡಬೇಕು. ಸೊ ನಿಮಗೆ ಉಳಿತಾಯ ಅಂತ ಹೇಳಿದ್ರೆ EMI ಕಟ್ಟೋಕ್ಕಿಷ್ಟು, ಜೊತೆಗೆ ನಿಮ್ಮ ಜೀವನಕ್ಕಿಷ್ಟು, ಗ್ಯಾಸ್ಗಿಷ್ಟು, ಮನೆಯವರ ಖರ್ಚು ವೆಚ್ಚಗಳಿಗಿಷ್ಟು, ಅದಾದಮೇಲೆ ನಿಮ್ಮ ಫ್ಯೂಚರ್ ಸೇವಿಂಗ್ ಇಷ್ಟು, ಇದನ್ನು ಮಾಡ್ಕೊಂಡು ಆ ಫಿನಾನ್ಷಿಯಲ್ ಲಿಟ್ರಸಿ ಅನ್ನೋದನ್ನು ಸಹ ನಾವು ಹೇಳ್ಕೊಡ್ತಾ ಇದ್ದೀವಿ. ಖಂಡಿತ ಸರ್, ಬಹಳ ಖುಷಿ ಆಗುತ್ತೆ. ಸಂಪತ್ ಸರ್ ಹೇಳಿ, ಆರ್ಥಿಕ ಸ್ವಾವಲಂಬನೆಯಲ್ಲಿ ಒಂದು ಟ್ರೈನಿಂಗ್ ಕೊಡ್ತಿದ್ದೀರಾ, ಇದು ಉಚಿತ ಟ್ರೈನಿಂಗ್, 40 ದಿನಗಳ 60 ದಿನಗಳ ಉಚಿತ ತರಬೇತಿ ಕೊಡ್ತೀರಾ. LLDL ಸಹ ಮಾಡಿಸ್ಕೊಡ್ತಾ ಇದ್ದೀವಿ. LLDL ಸಹ ಮಾಡಿಸ್ಕೊತೀರಾ. ಅದಾದ ನಂತರ ಏನಾಗುತ್ತೆ ಅಂದರೆ ಅವರಾಗೆ ಸ್ವಂತವಾಗಿ ಖರೀದಿಸಬೇಕಾ ಅಥವಾ ರೆಂಟ್ಗೆ? ಇಲ್ಲ, ಅದು ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಮಗೆ ಕೆಲವು ಜಾಗದಲ್ಲಿ ರೆಂಟ್ ಗಾಡಿ ಸಿಗ್ತಾ ಇದೆ. ನಮ್ಮ ಆಟೋ ಅಂತೇಳಿ ಒಂದು ಇದಿದೆ, ಅಂಥ ಜಾಗದಲ್ಲಿ ಹೋದರೆ ಅವ್ರಿಗೆ ಒಂದು ಅಡ್ವಾನ್ಸ್ ಆಗಿ ಒಂದು 5,000 ರೂಪೀಸ್ ನಾವು ಡೆಪಾಸಿಟ್ ಕಟ್ಬಿಟ್ಟು ಅವ್ರಿಗೆ ಗಾಡಿ ಕೊಡಿಸ್ತೀವಿ. ಪರ್ ಡೇ ಬಂದು 300 ರೂಪಾಯಿ ಕೊಡ್ತಾ ಇರ್ತಾರೆ. ಆ 5,000 ಯಾಕೆ ಕಟ್ಟಿಸ್ಕೊತಾರೆ ಅಂತ ಹೇಳಿದ್ರೆ, ಗಾಡಿ ಏನಾದ್ರು ಡ್ಯಾಮೇಜ್ ಆದರೆ ಸ್ವಲ್ಪ ಹಿಡ್ಕೊಂಡು ಮಿಕ್ಕಿದ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಡ್ತಾರೆ. ಇದನ್ನು ನಾವು BPACಗೆ ಏನು ಹೇಳಿದ್ದೀವಿ ಅಂದರೆ, 1 ತಿಂಗಳು ಅವ್ರು ಓಡಿಸ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಆದಮೇಲೆ ಅವ್ರು ರೋಡ್ ಮೇಲೆ ಬರುವಾಗ ಆ ಧೈರ್ಯ ಬರಬೇಕು ಅವ್ರಿಗೆ. ಆ ಧೈರ್ಯ ಬರೋದಕ್ಕಾಗಿ ಅವರು ಈ ಗಾಡಿನ ವ್ಯವಸ್ಥೆ ಮಾಡಿಕೊಟ್ಟಿರ್ತೀವಿ. ಆವಾಗ ಆ ಧೈರ್ಯ ಬಂದಾಗ ಕೆಲವರು 10 ದಿವಸದಲ್ಲೇ ನಾನು ಇಷ್ಟು ದುಡ್ದಿದ್ದೀನಿ ಸರ್ ಅಂತೇಳಿ ಬಾಯಲ್ಲಿ ಹೇಳ್ತಾರೆ. ಅದನ್ನೇನಾದ್ರು ಸುಳ್ಳು ಹೇಳ್ತಾರೆ ಅಂತ ಹೇಳಿದಾಗ ನಾವು ಆ್ಯಪಲ್ಲಿ ನೋಡಿರ್ತೀವಿ. ಪರ್ ಡೇ ಇವತ್ತು ಸಂಪಾದನೆ ಮಾಡಿದ ನಾವು ಲೆಕ್ಕ ಹಾಕಿ ನೋಡಿದಾಗ ನಮಗೆ ಮನಸ್ಸಲ್ಲಿ ಏನೋ ಒಂಥರ ಖುಷಿ ಆಗುತ್ತೆ. ನಮ್ಮ ಹೆಣ್ಮಕ್ಳಿಗೆ ನಾವು ಹೇಳ್ಕೊಟ್ಟಿದ್ದು ಎಲ್ಲೂ ಇದಾಗಿಲ್ಲ, ಇಷ್ಟು ಚೆನ್ನಾಗಿ ದುಡಿತಾರೆ ಅಂತೆ. ಸೇವಿಂಗ್ಸ್ ಬಗ್ಗೆ ಹೇಳ್ಕೊಡ್ತೀವಿ. ಇವರಿಗೆ ಆ್ಯಪಲ್ಲಿ ಏನಾದ್ರು ತೊಂದರೆ ಆದರೆ ಅದನ್ನು ಲೊಕೇಶನ್ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ಲೊಕೇಶನ್ ಹಾಕ್ಕೊಳ್ಳಿ, ಧೈರ್ಯವಾಗಿ ಹೋಗಿ. ಸಂಜೆ ಅಂತ ಹೇಳಿದಾಗ 5 ರಿಂದ 6 ಗಂಟೆ ಒಳಗಡೆ ಯಾವುದೇ ಇದ್ರೂ ಬಾಡಿಗೆ ಲಾಸ್ಟಾಗಿ ಮಾಡ್ಕೊಳ್ಳಿ. ಮನೆ ಹತ್ರ ಬಂದುಬಿಡಿ. ಮನೆ ಹತ್ರ ಬಂದಾಗ ಅಲ್ಲಿ ಕೆಲವ್ರು ನಿಮ್ಮದು ಟಾರ್ಗೆಟ್ ಮುಗಿದ್ರೆ ಬಂದುಬಿಡಿ ವಾಪಸ್ಸು. ಇಲ್ವಾ ನೀವು ಅಲ್ಲಲ್ಲೇ ಓಡ್ಕೊಂಡ್ರು ಕೂಡ ಇವರಿಗೆ ಒಳ್ಳೆ ಇದಿರುತ್ತೆ. ಈಗ ಏನಂದರೆ ಸ್ವಲ್ಪ ಬೆಂಗಳೂರಲ್ಲಿ ಟ್ರಾಫಿಕ್ ತೊಂದರೆ ಇದೆ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಮೇಡಮ್. ಯಾವುದೇ ರೀತಿಯಲ್ಲಿ ಇವ್ರಿಗೆ ಭಯ ಪಡೋಂಗಿಲ್ಲ, ಎಂಥದಿಲ್ಲ. ಧೈರ್ಯವಾಗಿ ಓಡಿಸ್ಬೋದು. ಇವ್ರ ಕಾಲ ಮೇಲೆ ನಿಂತು ಇವ್ರನ್ನ ಫ್ಯಾಮ್ಲಿನ ಚೆನ್ನಾಗಿ ಸಾಕ್ಬೋದು ಅಂತೇಳಿ. ಕೆಲವರು ಈಗ ಬರ್ತಾಯಿದ್ದಾರೆ. ನಿಮ್ಮಲ್ಲಿ ನಾವು ಹೆಣ್ಮಕ್ಳು ಮನೇಲಿ ಇಟ್ಕೊಂಡಿದ್ದೀವಿ, ಅವ್ರನ್ನೆಲ್ಲ ಕಾಲೇಜ್ ಕಳಿಸ್ತೀವಿ, ಬೇರೆ ಡ್ರೈವರ್ಗಳ ಹತ್ರ ಕಳಿಸೋ ಬದಲು ನಿಮ್ಮ ಗಾಡಿಗಳನ್ನ ನಾವು ಕಳಿಸ್ತೀವಿ, ಕಳಿಸ್ಕೊಡ್ತೀವಿ ಅಂತ ಹೇಳಿದಾಗ
ಒಬ್ಬರಿಗೆ ಅವ್ರಿಗೆ ನಾನು ನೋಡ್ದಂಗೆ 4,000 ರೂಪಾಯಿ ಅಂತ ಒಬ್ಬ ಫ್ರೇಜರ್ ಟೌನಿಂದ ನಮ್ಮ ವಸಂತ ನಗರ ಕರ್ಕೊಂಡು ಹೋಗೋದು ಕೇಳಿದರೆ, ಇಲ್ಲಲ್ಲ ನಾನು 6,000 ರೂಪಾಯಿ ದುಡ್ಡು ಕೊಡ್ತೀನಿ ಅಂತೇಳಿ ಹೆಚ್ಚಿಗೆ ಕೊಟ್ಟು 3 ಮಕ್ಕಳನ್ನ ಕರ್ಕೊಂಡೋಗಿ ಬರ್ತಾರೆ. ಅದು ಬಂದು ಅವ್ರಿಗೆ EMIಗೆ ಆಗಿಬಿಡುತ್ತೆ. ಉಳಿಸೋದ್ರಲ್ಲಿ ಫಸ್ಟ್ ಕ್ಲಾಸಾಗಿ ಅವ್ರು ದುಡ್ದು ಉಳಿಸ್ಬೋದು, ಗಾಡಿನೂ ಚೆನ್ನಾಗಿ ನೋಡ್ಕೋಬೋದು, ಅವರು ಆರೋಗ್ಯ ಆಗಿರ್ಬೋದು, ಯಾವುದೇ ರೀತಿಲಿ ತೊಂದರೆ ಇಲ್ಲದೆ ಚೆನ್ನಾಗಿ ಬದುಕೋದಕ್ಕೆ ಒಂದು ಒಳ್ಳೆಯ ಯೋಜನೆ ಮೇಡಮ್ ಇದು. ಖಂಡಿತವಾಗ್ಲೂ. ಅನ್ನಪೂರ್ಣ ಅವರೇ, ನೀವು ಎಷ್ಟು ದಿನಗಳಿಂದ ತರಬೇತಿನ ಮಾಡ್ತಾ ಇದ್ದೀರಾ? ಅಂದ್ರೆ ಮೊದಲು ನೀವು ಫಲಾನುಭವಿಯಾಗಿ ಬಂದು ನಂತರ ತರಬೇತಿದಾರರಾಗಿ ಮಾರ್ಪಾಡಾಗಿದ್ದೀರಾ? ನಿಮ್ಮ ಜರ್ನಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೀಡಿ. ನಾನು ಮೊದಲು ನಮ್ಮ ಸಾರಥಿ ಟ್ರಸ್ಟಲ್ಲಿ ಬಂದು ಕೇಳಿಕೊಂಡೆ. ಅವಾಗ ನಮ್ಮ ಸಂಪತ್ ಸರ್ ಹೇಳಿದ್ರು, ಹೌದು ನಾವು ಈ ಥರ ಟ್ರೈನಿಂಗ್ ಕೊಡ್ತೀವಿ, ಈ ಥರ ಇದೆ ಅಂತ. ಆಮೇಲೆ BPAC ಕಡೆಯಿಂದ ರಘು ಸಾರು ಹಿಂಗೆ ಪರಿಚಯ ಆಯಿತು. ಅವರು ನಮಗೆ LL ಮಾಡಿಕೊಟ್ರು, ಫ್ರೀಯಾಗಿ LL ಮಾಡಿಕೊಟ್ರು, ಟ್ರೈನಿಂಗು ಕೊಟ್ಟು DL ಮಾಡಿಕೊಟ್ರು. ಮಾಡಿಕೊಟ್ಟ ಮೇಲೆ ನನ್ನ ಪೇಷಂಟ್ ಇರೋದ್ರಿಂದ ತುಂಬ ನಾನು ಲಾಂಗ್ಗಳು ಡ್ರೈವ್ ಮಾಡೋಕ್ಕಾಗಲ್ಲ ಅಂತ ಕೇಳ್ಕೊಂಡಿದ್ದಕ್ಕೆ, ಯಾಕೆ ನೀವು ಟ್ರೈನಿಂಗು ಸ್ಟಾರ್ಟ್ ಮಾಡಬಾರ್ದು, ಇದು ಮಾಡಿ ಅಂತ ಹೇಳಿದ್ರು. ಅವರೇ ಫುಲ್ ಸಪೋರ್ಟ್ ಮಾಡಿರೋದ್ರಿಂದ ನಾನು ಟ್ರೈನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಇವಾಗ ನಾನು ಆಲ್ರೆಡಿ 100 ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀನಿ. 100 ಜನಕ್ಕೆ ಟ್ರೈನಿಂಗ್ ಆಗಿದೆ, ಇನ್ನೂ ಟ್ರೈನಿಂಗ್ ಮಾಡಿಕೊಡ್ತಾ ಇದ್ದೀನಿ ಈಗಲೂ. ಬಹಳ ಸಂತೋಷ. ಹಾಗೆ ನೀವು ಕಂಡಂತಹ ಸಕ್ಸಸ್ ಸ್ಟೋರೀಸ್ ಯಾವ್ದಾದ್ರು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ? ಅಂದರೆ ನಿಮಗೆ ಒಂಥರ ಸ್ಯಾಟಿಸ್ಫೈ ಆಗಿರುವಂಥದ್ದು, ಬಹಳ ಖುಷಿ ಆಗುವಂಥದ್ದು, ಅಥವಾ ಸವಾಲಾಗಿ ಬಂದಂಥದ್ದನ್ನು ನೀವು ನಿವಾರಣೆ ಮಾಡಿರುವಂಥದ್ದು, ಈ ಥರ ಸನ್ನಿವೇಶಗಳು? ಮೇರಿ ಅಂತ ಒಂದು ಲೇಡಿ ಇದ್ರು, ಅವ್ರ ಫ್ಯಾಮಿಲಿಯಲ್ಲಿ ಯಾವುದೇ ರೀತಿಯಲ್ಲಿ ದುಡ್ಡು ಬೇಕಂತ ಹೇಳಿದ್ರು ಅವ್ರ ಹಸ್ಬೆಂಡ್ನ ಕೇಳಬೇಕು, ಅದರಿಂದ ತೊಂದರೆಗಳಾಗ್ತಾ ಇತ್ತು ಅಂತೇಳಿ ಭಾಳ ಬೇಜಾರು ಪಟ್ಕೊಂಡು ಬರೋರು. ಇವತ್ತು ನನ್ನಲ್ಲಿ ಅವರು ಒಂದು ಒಳ್ಳೆ ಟ್ರೈನರ್ ಆಗಿದ್ದಾರೆ. ಇವತ್ತು ನಾನು ಎಷ್ಟು ಬೋಲ್ಡಾಗಿ ಹೇಳ್ತಾರೆ ಅಂದರೆ, ಈಗ ಅನ್ನಪೂರ್ಣ ಜಾಗದಲ್ಲಿ ಮೇರಿ ಹೋದರೆ ಇನ್ನೂ ಬೋಲ್ಡಾಗಿ ಇನ್ನೂ ಜಾಸ್ತಿ ಮಾತಾಡ್ತಾ ಇದ್ರು ಅಂತ ಕಾಣುತ್ತೆ. ಯಾಕಂದರೆ ಅಷ್ಟು ಖುಷಿಯಾಗಿದ್ದಾರೆ ಇವತ್ತು. ಒಂದು ಸತಿ ಹೇಳಿದೆ, ಅವರು ತಂಗಿ ಬಂದಿದ್ರಂತೆ, ಅವ್ರ ಯಜಮಾನ್ರಿಗೆ ದುಡ್ಡು ಕೇಳಿದಾಗ ದುಡ್ಡು ಕೊಡಲ್ಲ ಅಂತ ಹೇಳಿದಾಗ, ಈ ಅಮ್ಮ ಅರ್ಲಿ ಮಾರ್ನಿಂಗು 6 ಗಂಟೆಗೆ ಎದ್ದು 9 ಗಂಟೆಗೆಲ್ಲ 700 ರೂಪೀಸ್ ದುಡ್ದು ಅವ್ರ ಮನೆಗೆ ಏನೇನೆಲ್ಲ ಬೇಕು ಅಂತೆಲ್ಲ ನಾನು ತಗೊಬಂದು ಅವ್ರಿಗೆ ಅಡುಗೆ ಮಾಡಿ ತಿನ್ನಿಸಿ, ಆಮೇಲೆ ಸಂಜೆ ಹೋಗಿ 500 ರೂಪಾಯಿ ದುಡ್ದೆ ಅಣ್ಣ ಅಂತೇಳಿ ಹೇಳಿದಾಗ ಅದಕ್ಕಿಂತ ಖುಷಿ ಬೇರೆ ಯಾವುದಿಲ್ಲ ಮೇಡಮ್. ಅಂಥದ್ದೆಲ್ಲ ಕೇಳಿದಾಗ ಭಾಳ ಸಂತೋಷವಾಗಿರುತ್ತೆ. ನಿಜ ಸರ್. ಹಾಗೆ ಈ ಟ್ರಾನ್ಸ್ಜೆಂಡರ್ನ ಇನ್ಕ್ಲೂಡ್ ಮಾಡಬೇಕು ಅನ್ನುವಂಥ ಯೋಚನೆ ಬಂದದ್ದು ಯಾವಾಗ? ಇದು ಮುಂಚೆಯಿಂದನೂ ಮಾಡ್ತಾ ಇದ್ದೀರಾ? ನಾವು ಮೊದಲಿಂದನೂ ಸ್ಟಾರ್ಟ್ ಮಾಡ್ದಾಗಿಂದನೂ ಸಹ ನಾವು CGI ಸಂಸ್ಥೆಗೆ ಹೇಳಿದ್ದು ಸಹ, ಅವರು ಸಹ ಹೇಳಿದ್ದು ಟ್ರಾನ್ಸ್ಜೆಂಡರ್ನು ಸಹ ಮಾಡೋಣ ಅಂತ ಹೇಳ್ಬಿಟ್ಟು. ನಾವು ಮೊದಲಿಂದ ಸ್ಟಾರ್ಟ್ ಮಾಡಿದಾಗಲೂ ಸಹ ಟ್ರಾನ್ಸ್ಜೆಂಡರ್ನು ಸಹ ಇನ್ಕ್ಲೂಡ್ ಮಾಡ್ಕೊಂಡು, ಯಾಕಂತ ಹೇಳಿದ್ರೆ ಟ್ರಾನ್ಸ್ಜೆಂಡರ್ಸ್ 1000 ಜನ ಅಲ್ಲ 10,000 ಜನ ಬಂದರೂ ಸಹ ನಾವು ಟ್ರೈನ್ ಮಾಡ್ತೀವಿ. ನಾವು ಬೇರೆ ಬೇರೆ ಕಡೆ ಹೋಗಿ ಅಟ್ಲೀಸ್ಟ್ ಅವ್ರಿಗೆ ಸಪೋರ್ಟ್ಗೆ ಅಂತ ಹೇಳ್ಬಿಟ್ಟು ದಾನಿಗಳ ಹತ್ರ ಹುಡ್ಕೊಂಡು ನಾವು ತೊಗೊಬರ್ತೀವಿ. ಈಗ ಮುಂದಿನ ದಿನಗಳಲ್ಲಿ ಏನು ಅಂತೇಳಿ ಬಯೋಕಾನ್ ಫೌಂಡೇಶನು ಸಹ ಬಂದಿದೆ. ಬಯೋಕಾನ್ ಫೌಂಡೇಶನು ಸಹ ಅವ್ರ ಮೇಜರಾಗಿ ಏನು ಅಂತ ಹೇಳಿದ್ರೆ, ಈ ಮೆಟ್ರೋ ಏನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಫುಲ್ ಬೊಮ್ಮಸಂದ್ರವರೆಗೆ ಇದೆ, ಭಾಳಷ್ಟು IT ಕಂಪ್ನಿಗಳಿದೆ. ಈ IT ಕಂಪ್ನಿಗಳಲ್ಲಿ ಏನು ಚಾಲೆಂಜ್ ಫೇಸ್ ಆಗ್ತಾ ಇದೆ, ಫಸ್ಟ್ ಮೈಲ್ ಆ್ಯಂಡ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಮೆಟ್ರೋಯಿಂದ. ಸೊ ಇಲ್ಲಿ ವುಮೆನ್ ಆಟೋ ಡ್ರೈವರ್ಸ್ನ ನಾವು ಟ್ರೈನ್ ಮಾಡಿದ್ರೆ ಅಲ್ಲೇನಾಗುತ್ತೆ, ಇವ್ರಿಗೂ ಲೈವ್ಲಿಹುಡ್ ಆಗುತ್ತೆ. ಅಲ್ಲಿರೋ ಲೊಕ್ಯಾಲಿಟಿಯಲ್ಲಿ ಇರ್ತಾರೆ ಅವರು. ಎಲೆಕ್ಟ್ರಾನಿಕ್ ಸಿಟಿಯಿಂದ ಎಲ್ಲಿ KR ಪುರಂ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಅವಶ್ಯಕತೆನೂ ಇದೆ. ಇಲ್ಲಿ ಟ್ರೈನಿಂಗ್ ಮಾಡೋಣ. ಇಲ್ಲಿ ಎಷ್ಟೇ ಜನ ಟ್ರಾನ್ಸ್ಜೆಂಡರ್ ಬಂದರೂ ಪರವಾಗಿಲ್ಲ. ಮೇಡಮ್ ಕಿರಣ್ ಶಾ ಅವರು, ಜೊತೆಗೆ ಡಾಕ್ಟರ್ ಅನುಪಮ ಶೆಟ್ಟಿ ಅವರು, ಅವ್ರೇನಂತ ಹೇಳ್ತಾ ಇದ್ದಾರೆ ಅಂದರೆ, ದಯವಿಟ್ಟು ನೀವು ಎಷ್ಟೇ ಜನ ಕೊಡಿ, ನಾವು ಮಾಡೋಣ, ನಾವು ಟ್ರೈನಿಂಗ್ ಮಾಡೋಣ. ಟ್ರೈನಿಂಗ್ ಮಾಡಿ ಅವ್ರಿಗೂ ಸಹ ಲೈವ್ಲಿಹುಡ್ ಆಗುತ್ತೆ. ಸೊ ನಾವು ಇಷ್ಟೇ ಹೇಳ್ತಾ ಇರೋದೇನು, ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೂ ಸಹ ನಾವೇನಂತ ಹೇಳಿದ್ರೆ, ಅವರ ಮೇಲೆ ಭಾಳಷ್ಟು ಅಪಾರ ಗೌರವಗಳಿದೆ. ಅವರು ಸಮಾಜದ ನಮ್ಮ ಭಾಗ. ಸೊ ನಾವೆಲ್ಲ ಸಹ ಅವ್ರಿಗೆ ಅಣ್ಣ ತಮ್ಮಂದಿರ ಥರನೇ ಅವ್ರು ನಮ್ಮನ್ನು ಟ್ರೀಟ್ ಮಾಡಿಕೊಂಡು ಸಮಾಜದ ಮುಖ್ಯ ಭೂಮಿಕೆಗೆ ಬರಬೇಕು ಅಂತ ಹೇಳಿದ್ರೆ, ಒಂದು ಡಿಗ್ನಿಫೈಡ್ ಲೈಫ್ನ ಲೀಡ್ ಮಾಡಬೇಕು ಅಂದರೆ ಕೆಲಸ ಮಾಡಬೇಕು. ನಾನು ಈ ವಾಹಿನಿ ಮೂಲಕ ಒಂದು ಮನವಿ ಮಾಡೋದೇನು ಅಂತ ಹೇಳಿದ್ರೆ, ನಿಮ್ಮ ಮೂಲಕನೂ ಟ್ರಾನ್ಸ್ಜೆಂಡರ್ಸ್ ಬರಬೇಕು, ಮುಂದೆ ಬರಬೇಕು. ಅವರು ಡಿಗ್ನಿಫೈಡ್ ಲೈಫ್ನ ಲೀಡ್ ಮಾಡಬೇಕು ಅಂತ ಹೇಳಿದ್ರೆ, ಅವರು ಮೇಜರಾಗಿ ಯಾವುದೋ ಒಂದು ವೃತ್ತಿ ಮಾಡಬೇಕು. ಆಟೋನು ಸಹ ಒಂದು ವೃತ್ತಿ. ನಾವು ಹೇಳ್ಕೊಡ್ತಾ ಇದ್ದೀವಿ, ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳು ಅವರೆಲ್ಲ ತೊಗೊತಾರೆ ಅಂತ ಹೇಳಿದ್ರೆ, ನಿಮಗೆ ಯುನೈಟೆಡ್ ವೇ ಬೆಂಗಳೂರು ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯವರು ಭಾಳಷ್ಟು ಜನ ಟ್ರಾನ್ಸ್ಜೆಂಡರ್ಗೆ ಫ್ರೀಯಾಗಿ ಆಟೋ ಕೊಡ್ತಾ ಇದ್ದಾರೆ. ಇಲ್ಲೆಲ್ಲ ಡೌನ್ ಪೇಮೆಂಟ್ ಸಪೋರ್ಟಿಂದ ಇರ್ಬೋದು, ಅವರು ಫ್ರೀಯಾಗಿ ಆಟೋ ಕೊಡ್ತಾ ಇದ್ದಾರೆ. ಆಟೋ ಕೊಟ್ಟು ಜೀವನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದು 4 ಲಕ್ಷದ ಆಟೋ. ಯಾರು 4 ಲಕ್ಷ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ಅ ಹ್ಯೂಜ್ ಮನಿ ಅಲ್ವಾ. ಸೊ ಈ ರೀತಿ ಸಪೋರ್ಟ್ ಇದೆ, ಬರಬೇಕು. ಮುಂದೆ ಬಂದರೆ ನಾವು ಟ್ರೈನಿಂಗ್ ಅಂತ ಮಾಡ್ತೀವಿ. ಅಂದರೆ ನಾನು ಯಾವಾಗಲೂ ಎಲ್ರಿಗೂ ಹೇಳ್ತೀನಿ, ಭಗವಂತನ ಕೇಳಿದ್ರೆ ನಾನು ಒಲಿಂಪಿಕ್ಸ್ ಹೋಗಿ ಓಡಿ ಗೋಲ್ಡ್ ಮೆಡಲ್ ತೊಗೋಬೇಕು ಅಂತ ಹೇಳಿದ್ರೆ ಭಗವಂತ ಕೊಡೋದು ಬರೀ ಶೂ ಮಾತ್ರ.
ಓಡಬೇಕಾಗಿರೋ ಜವಾಬ್ದಾರಿ ನಮ್ಮದು. ಬಹಳ ಖುಷಿ ಆಯಿತು. ಸಂಪತ್ ಸರ್ ಅವರೇ, ಕೊನೆ ಕ್ವೆಶ್ಚನ್ ನಿಮಗೆ. ಈ ಥರ ಯಾವ್ದಾದ್ರು ಕರಾರ್ ಇರುತ್ತಾ? ಅಂದರೆ ನೀವು ತರಬೇತಿ ನೀಡಿದ ಮೇಲೆ, ಆಟೋ ಕೊಟ್ಟ ಮೇಲೆ, ಇಷ್ಟೆಲ್ಲ ಸಹಾಯ ಮಾಡಿದ ಮೇಲೆ ಇಷ್ಟು ವರ್ಷಗಳ ಕಾಲ ಅಥವಾ ಇಷ್ಟು ಸಮಯದವರೆಗೆ ಅವರು ಆಟೋ ಚಾಲನೆ ಮಾಡಬೇಕು, ಆ ಥರದ್ದು ಏನಾದ್ರು ಕರಾರ್ ಇರುತ್ತಾ? ಇಲ್ಲ ಮೇಡಮ್, ಕೆಲವರು ಬರ್ತಾರೆ, ಸಂಪದಣ್ಣ ನಾನು ಬಂದೆ ಇವತ್ತು, ಪೊಲೀಸ್ ನನ್ನ ನೋಡಿದ ತಕ್ಷಣ ಹ್ಯಾಂಡ್ಸಪ್ ಅಂತ ಹೇಳಿದ್ರು, ಪ್ಯಾಸೆಂಜರ್ ಹೇಳಿದ್ರು, ಪ್ಯಾಸೆಂಜರ್ ದುಡ್ಡು ಜಾಸ್ತಿ ಕೊಟ್ಟರು ಅಂತೆಲ್ಲ ಹೇಳಿದಾಗ ನಿಜಾಲು ಖುಷಿ ಆಗ್ತದೆ. ಯಾವುದೇ ರೀತಿಯಲ್ಲಿ ಅಪಘಾತನೋ ಬೇರೆ ಏನೋ ತೊಂದರೆನೋ ಎಂಥದ್ದು ಇದುವರೆಗೂ ಯಾವುದೂ ಇಲ್ಲ. ಆ ಥರ ಇದ್ದರೂ ಕೂಡ ನಮಗೆ ಪೊಲೀಸ್ ಅವ್ರು ನಮಗೆ ರಘುವ್ರು ಹೇಳ್ದಂಗೆ ನಮಗೆ ಟ್ರಾಫಿಕ್ ಪೊಲೀಸ್ಗಳು ಭಾಳ ಸಹಕಾರ ಕೊಡ್ತಾ ಇದ್ದಾರೆ. ಆ ಟೋಲ್ ಫ್ರೀ ಅಂತೇಳಿ 112 ಅಂತೇಳಿ ಅದರಲ್ಲಿ ಏನೇ ನಮ್ಮ ಒಂದು ಪ್ರಾಬ್ಲಮ್ ಮಾತ್ರ ಹೇಳಿದ್ರೆ ವಿತಿನ್ 20 ಮಿನಿಟ್ಸಲ್ಲಿ ಬಂದು ಆಟೋ ರಿಕ್ಷಾನ ಅವ್ರಿಗೆ ಜವಾಬ್ದಾರಿ ಇದು ಒಂದು ಅಪಘಾತನೋ ಇಲ್ಲ ಯಾವುದೋ ಒಂದು ಕೆಟ್ಟದಾಗದರೆ ಥರ ನೋಡ್ಕೊಳ್ಳೋಕ್ಕೆ ಪೊಲೀಸ್ ಅವರು ಸಪೋರ್ಟ್ ಕೊಡ್ತಾ ಇದ್ದಾರೆ ಮೇಡಮ್. ಅದರಿಂದ ಈ ಒಂದು ಒಳ್ಳೆ ಯೋಜನೆನ ಭಾಳಷ್ಟು ಜನ ಬರಬೇಕು, ಕಲಿಬೇಕು. ನಾವಂತೂ ರೆಡಿಗಿದ್ದೀವಿ. ಬರೋ ಜನ ಇದ್ದರೆ ಅದಕ್ಕೆ ನಾವು ಹೆಲ್ಪ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಖಂಡಿತ. ಅನ್ನಪೂರ್ಣ ಅವರೇ, ನಮ್ಮ ಬದುಕನ್ನು ನಾವು ಕಟ್ಕೊಬೇಕು, ನಾವು ಕಾಲ ಮೇಲೆ ನಾವು ನಿಂತ್ಕೊಬೇಕು. ಒಬ್ಬರು ಸಪೋರ್ಟ್ ಇಲ್ದಿರ ನಾವು ನಿಂತ್ರೆ ಅವಾಗ ನಾವು ಏನು ಬೇಕಾದ್ರೂ ಫೇಸ್ ಮಾಡ್ಬೋದು. ಬಹಳ ಸಂತೋಷ ಆಯಿತು ನಿಮ್ಗಳ ಜೊತೆ ಮಾತಾಡಿ. ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿನ ಹಂಚ್ಕೊಂಡಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಚಂದನ ಮಂಥನ ಕಾರ್ಯಕ್ರಮ. ದಿಟ್ಟ ಹೆಜ್ಜೆ ಎತ್ತ ಸಾಗ್ತಾ ಇದ್ದಾರೆ ಮಹಿಳೆಯರು. ಮುಂದೆ ಬಂದು ತಮ್ಮ ಕಾಲ ಮೇಲೆ ತಾವು ನಿಂತು ಆರ್ಥಿಕ ಸ್ವಾವಲಂಬನೆಯೆಲ್ಲ ಪಡೀಲಿಕ್ಕೆ ಯಾವೆಲ್ಲ ಸಹಕಾರ ಬೇಕೋ ಅದನ್ನು ಈ ಸಂಸ್ಥೆ ನೀಡಲಿಕ್ಕೆ ಸಿದ್ಧವಾಗಿದ್ದಾರೆ. ಮಹಿಳೆಯರು, ಮಂಗಳಮುಖಿಯರು ಯಾರೆಲ್ಲ ಈ ಕಾರ್ಯಕ್ರಮದ ಫಲಾನುಭವಿಗಳಾಗ್ಬೋದು, ಕಾರ್ಯಕ್ರಮನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮ್ಮ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು ಡಿ ಚಂದನ ನ್ಯೂಸ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸ್ ಖಾತೆಯಲ್ಲೂ ಕೂಡ ವೀಕ್ಷಿಸಬಹುದು.